ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಅಂದರೆ 5-25 ರಾಜ್ಯ ಮಟ್ಟದ ವಿಚಾರ ಸಂಕಿರಣ ದಿನಾಂಕ 26 ಏಪ್ರಿಲ್ ಬೆಳಗ್ಗೆ 10 ಗಂಟೆಗೆ ಸ್ಥಳ ರಾಯಲ್ ರಿಟೇಜ್ ಹೋಟೆಲ್ ವಿಮಾನ ನಿಲ್ದಾಣ ಹತ್ತಿರ ಹುಬ್ಳಿ. ಈ ಒಂದು ಸ್ಥಳದಲ್ಲಿ ದಿನಾಂಕ 26ರಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದು, ಈ ಒಂದು 5 ಸಮುದಾಯಗಳ ಏಳಿಗೆಗಾಗಿ ಶರಣರು, ದಾಸರು, ತತ್ವಕಾರರು ಮತ್ತು ದಾರ್ಶನಿಕರು ಮತ್ತು ರಾಜಕೀಯ ಚಿಂತಕರ ಕೊಡುಗೆ ಅಪಾರ. ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯಲು ಮತ್ತು 5 ಸಮುದಾಯಗಳಿಗೆ ಪ್ರಾತಿನಿಧ್ಯ ಒದಗಿಸಲು ರಾಜ್ಯದಲ್ಲಿ ದೇವರಾಜ ಅರಸ್, ವೀರಪ್ಪ ಮೊಯ್ಲಿ, ಬಂಗಾರಪ್ಪ ಮತ್ತು ಸಿದ್ದರಾಮಯ್ಯನವರು ಅಪಾರವಾಗಿ ಶ್ರಮಿಸುತ್ತಾ ಬಂದಿದ್ದಾರೆ. ಕಳೆದ 25 ವರ್ಷಗಳಿಂದ ರಾಜ್ಯದಲ್ಲಿ ಪ್ರಾರಂಭವಾದ 5 ಚಳವಳಿ ನಮ್ಮ ಸಮುದಾಯಗಳಿಗೆ ಸಾಕಷ್ಟು ಶಕ್ತಿಯನ್ನು ನೀಡುತ್ತಾ ಬಂದಿದೆ. ಈ ಚಳವಳಿಯ ಹೋರಾಟ ಸಾಧನೆಯನ್ನು ಅವಲೋಕನ ಮಾಡಬೇಕಾಗಿದೆ. ಪ್ರಸ್ತುತ ಹೊಸ ಸವಾಲುಗಳಿಗಾಗಿ ಸಂಕಲ್ಪ ಮಾಡಬೇಕಾಗಿದೆ. ಈ ಮೂಲಕ ನಮ್ಮ ಸಮುದಾಯಗಳ ಐಕ್ಯತೆಯನ್ನು ಮತ್ತಷ್ಟು ಬಲಗೊಳಿಸಲು ನಾಡಿನಲ್ಲಿ ಸಂವಿಧಾನದ ಒಂದು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಈ ಒಂದು ಕಾರಣಕ್ಕಾಗಿ ಈ ರಾಜ್ಯ ಮಟ್ಟದ ಒಂದು ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ದು, ನಮ್ಮ ಜಿಲ್ಲೆಯಿಂದಲೂ ಕೂಡ ಸುಮಾರು 100 ಜನ ಕಾರ್ಯಕರ್ತರು ಭಾಗವಹಿಸುವುದರಿಂದ ಈ ಮಾಧ್ಯಮದ ಮುಖಾಂತರ ನಮ್ಮ ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ತಮ್ಮೆಲ್ಲರೂ ಆಹ್ವಾನಿಸಿದ್ದೇವೆ. ಆ ಒಂದು ಕಾರಣಕ್ಕಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಭಾಗವಹಿಸಿ ಮಾತಾಡಲು ಅನುವು ಮಾಡಿಕೊಳ್ತಾ ಮಾನ್ಯ ಮುಖ್ಯಮಂತ್ರಿಗಳು ಅವರು ಸಿದ್ದರಾಮಯ್ಯ ಸಾಹೇಬರು, ಜಿ ಪರಮೇಶ್ವರ್ ಸಾಹೇಬರು ಮತ್ತು ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಎಸ್.ಸಿ. ಮಾದೇವಪ್ಪ ಅವರು, ಸಮಾಜ ಕಲ್ಯಾಣ ಸಚಿವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು, ಬಹುತೇಕ ಎಲ್ಲ ಮುಂಚೂಣಿ ಘಟಕದ